ಸಂಗೊಳ್ಳಿ ರಾಯಣ್ಣನವರಿಗೆ ಅಪಮಾನ ಮಾಡಿದ್ದಂಥ ಸಂತೋಷ್ ಲಾಡ್ ಅವರಿಗೆ ಕ್ಷಮೆ ಇದೆಯಾ? ಊರಿಗೆಲ್ಲ ಉಪದೇಶ ಹೇಳ್ತಾರೆ, ಸಂವಿಧಾನ ಅಂತಾರೆ, ಭಾರತ ದೇಶ ಅಂತಾರೆ, ಸ್ವತಂತ್ರ ಹೋರಾಟಗಾರ ಅಂತಾರೆ, ಎಲ್ಲವನ್ನೂ ಹೇಳ್ತಾರಲ್ಲ. ಆದರೆ ಇವತ್ತು ಮಾಡಿದ್ದು ಏನವರು? ಧಾರವಾಡದ ಜವಾಬ್ದಾರಿಯುತವಾದಂತಹ ಸಚಿವರಾಗಿದ್ದುಕೊಂಡು ಊರಿಗೆಲ್ಲ ಉಪದೇಶ ಹೇಳುವಂಥ ಸಂತೋಷ್ ಲಾಡ್ ಒಳೆಯಲ್ಲಿ ಹುಚ್ಚವ್ಯ ರೀತಿ ನಡ್ಕೊಳ್ತಾ ಇದ್ದಾರೆ. ಜನವರಿ 26 ದೇಶ ಗಣರಾಜ್ಯವಾದ ದಿನ. ಅವತ್ತು ಸಂಗೊಳ್ಳಿ ರಾಯಣ್ಣನವರು ಬಲಿದಾನವಾಗಿದ್ದಂತಹ ದಿನ. ಬ್ರಿಟಿಷರು ದೇಶದ ಸ್ವತಂತ್ರಕ್ಕೋಸ್ಕರವಾಗಿ ಹೋರಾಟ ಮಾಡಿದ ಸಂಗೊಳ್ಳಿ ರಾಯಣ್ಣನವರನ್ನು ಗಲ್ಲಿಗೆ ಹಾಕಿದ ದಿನ. ಇಂತಹ ದಿನವನ್ನು ಬಲಿದಾನ ದಿವಸವನ್ನಾಗಿ ಆಚರಣೆ ಮಾಡ್ತಾ ಧಾರವಾಡದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಇಟ್ಟು ನಮನ ಸಲ್ಲಿಸ್ತಾ ಇರಬೇಕಾದ್ರೆ ಜಿಲ್ಲೆಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಪಕ್ಕದ ಹೋಟೆಲ್ಗೆ ಬರ್ತಾರೆ. ಧಾರವಾಡದ ಮನ್ಸೂರ್ ಮಠದ ಸ್ವಾಮೀಜಿ ಬಸವರಾಜ ದೇವರವರು ಮತ್ತು ಹಾಲುಮತ ಮಹಾಸಭಾದ ಪದಾಧಿಕಾರಿಗಳು, ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಸಚಿವರು ಬಂದ್ರಲ್ಲ ಅಂತೇಳಿ ಹೋಗಿ ಪೂಜೆಗೆ ಬನ್ನಿ ಅಂತ ಕರೀತಾರೆ. ಇದು ತಪ್ಪಾ? ಒಬ್ಬ ದೇಶ ಭಕ್ತನಿಗೆ ನಮನ ಸಲ್ಲಿಸೋದಕ್ಕೆ ಇದು ನಿಮ್ಮ ಪುಣ್ಯ ಸ್ವಾಮಿ, ಬನ್ನಿ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿ ಹೋಗಿ ಅಂತ ಕೇಳಿದ್ದೇ ತಪ್ಪಾ? ಅದಕ್ಕೆ ಸಂಘಟಕರನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಅವರಿಗೆ ಅಪಮಾನ ಮಾಡಿ ಸಂಗೊಳ್ಳಿ ರಾಯಣ್ಣನವರಿಗೆ ಅಪಮಾನ ಮಾಡಿದ್ದಂಥ ಸಂತೋಷ್ ಲಾಡ್ ಅವರಿಗೆ ಕ್ಷಮೆ ಇದೆಯಾ? ಊರಿಗೆಲ್ಲ ಉಪದೇಶ ಹೇಳ್ತಾರೆ, ಸಂವಿಧಾನ ಅಂತಾರೆ, ಭಾರತ ದೇಶ ಅಂತಾರೆ, ಸ್ವತಂತ್ರ ಹೋರಾಟಗಾರ ಅಂತಾರೆ, ಎಲ್ಲವನ್ನೂ ಹೇಳ್ತಾರಲ್ಲ. ಆದರೆ ಇವತ್ತು ಮಾಡಿದ್ದೇನು? ಇದೇನಾ ನೀವು ಕೊಡ್ತಾ ಇರುವಂತಹ ಗೌರವ? ಇಡೀ ಕರ್ನಾಟಕದ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಪ್ರಜ್ಞಾವಂತ ಸಚಿವರು ಅಂತ ತಿಳ್ಕೊಂಡಿದ್ದೀವಿ ನಾವು. ಪ್ರಜ್ಞಾವಂತ ಸಚಿವರಲ್ಲಿ ಕೆಲವು ಜನ ಅಂತ ತಿಳ್ಕೊಂಡಿದ್ದೀವಿ. ಅಂತಹ ಪ್ರಜ್ಞಾವಂತಿಕೆ ತೋರಿಸಬೇಕಾದಂಥ ಸಂತೋಷ್ ಲಾಡ್ ಅವರು ಈ ರೀತಿಯಾಗಿ ಕೀಳುತನದ, ಈ ರೀತಿಯಾಗಿ ಇಷ್ಟು ಕೆಳಮಟ್ಟದ ನಡವಳಿಕೆ ನಡ್ಕೊಂಡಿರುವಂಥದ್ದು ನಿಜಕ್ಕೂ ನಮಗೆ ಇಂತಹ ಸಚಿವರನ್ನು ನಾವು ಪಡೆದಿದ್ದೇವ ಅಂತೇಳಿ ನಾವೇ ನಾಚಿಕೆ ಪಟ್ಕೊಳ್ಬೇಕಾಗಿದೆ. ಯಾವ ಪುರುಷಾರ್ಥಕ್ಕೆ, ಯಾವ ಸಾಧನೆ ಮಾಡೋದಕ್ಕೋಸ್ಕರವಾಗಿ ನೀವು ಈ ರೀತಿಯಾಗಿ ನಡ್ಕೊಂಡ್ರಿ ಸ್ವಾಮಿ? ಯಾತಕ್ಕೋಸ್ಕರವಾಗಿ? ಒಂದು 5 ನಿಮಿಷ ಸ್ವಾಮೀಜಿಗಳು ಕರಿತಾ ಇದ್ದಾರೆ, ಸಂಘಟಕರು ಕರಿತಾ ಇದ್ದಾರೆ, ಹೋಗಿ ಒಂದು ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿ ಬಂದಿದ್ರೆ ನಿಮಗೆ ಆ ಯೋಗ ಇಲ್ಲ. ಸಂತೋಷ್ ಲಾಡ್ ಅವರೇ, ಒಬ್ಬ ದೇಶ ಭಕ್ತನಿಗೆ ನಮನ ಸಲ್ಲಿಸುವಂತಹ ಆ ಯೋಗ ಮತ್ತು ಯೋಗ್ಯತೆ ಇಲ್ಲ ಅಂತ ನಾವು ತಿಳ್ಕೊಳ್ತೀವಿ. ನಾವು ನಿಜವಾಗೂ ಆ ರೀತಿ ತಿಳ್ಕೊಳ್ತಾ ಇದ್ದೀವಿ. ನಿಮಗೆ ಆ ಯೋಗನೂ ಇಲ್ಲ, ಯೋಗ್ಯತೆಯೂ ಇಲ್ಲ ಅಂತ ತಿಳ್ಕೊಳ್ತಾ ಇದ್ದೀರಿ. ಭಾಳ ಬೇಸರ ಆಗುತ್ತೆ. ಸಂತೋಷ್ ಲಾಡ್ ಅವರೇ, ನಿಮ್ಮನ್ನು ನಾವು ನೋಡ್ತಾ ಇದ್ದಂತಹ ರೀತಿಯೇ ಬೇರೆ ಆಗಿತ್ತು. ಈಗ ನಾವು ನೋಡ್ತಾ ಇರುವಂಥ ರೀತಿಯೇ ಬೇರೆ ಆಗ್ತಾ ಇದೆ. ಮಾತು ಆಡುವುದೊಂದು, ನಡ್ಕೊಳ್ಳೋದೊಂದು, ನಡವಳಿಕೆ ಒಂದು. ಸಂತೋಷ್ ಲಾಡ್ ಅವರು ಈ ರೀತಿ ನಡ್ಕೊಳ್ತಾರಾ ಅಂತೇಳಿ ನಾವೇ ಪ್ರಶ್ನೆ ಮಾಡ್ಕೊಳ್ಳುವಂತಹ ಸ್ಥಿತಿಗೆ ಏನಾಗಿತ್ತು ರೀ? ಅಂಥ ಟೆನ್ಷನ್ ಏನಾಗಿತ್ತು ನೋಡಿ. ಇವತ್ತು ನೆನ್ನೆ ದಿವಸ ಪ್ರೆಸ್ ಮೀಟ್ ಆಯಿತು. ಇವತ್ತೊಂದು ದಿವಸ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಜೂಬ್ಲಿ ಪಾರ್ಕ್ವರೆಗೂ, ಜೂಬ್ಲಿ ಸರ್ಕಲ್ವರೆಗೂ ಮೆರವಣಿಗೆ ಆಯಿತು. ಜಿಲ್ಲಾಧಿಕಾರಿಗಳಿಗೆ ಸಂತೋಷ್ ಲಾಡ್ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡುವಂತಹ ಮನವಿಯನ್ನು ಹಾಲುಮತ ಮಹಾಸಭಾ ಮತ್ತು ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಕೊಟ್ಟಿರುವಂಥದ್ದು. ಇದೆಲ್ಲ ಬೇಕಿತ್ತೇನ್ರಿ ನಿಮಗಿದೆಲ್ಲ ಬೇಕಾ? ಗಣರಾಜ್ಯೋತ್ಸವದ ದಿವಸ ಒಬ್ಬ ದೇಶಭಕ್ತನಿಗೆ ಜೀವ ಕಳ್ಕೊಳ್ತಾನೆ. ಅಂತಹ ಪುಣ್ಯ ನಮ್ಮ ಭಾರತೀಯರಿಗೆ ಬಂದಿರುವಂತಹ ಪುಣ್ಯದ ದಿನ ನೀವು ಸಂಗೊಳ್ಳಿ ರಾಯಣ್ಣನಿಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿ ಅಪಮಾನ ಮಾಡ್ತೀರಾ ಅಂತಂದರೆ ನಿಮಗೆ ನಿಜಕ್ಕೂ ಕ್ಷಮೆ ಅನ್ನೋದೇ ಇಲ್ಲ. ಸಂತೋಷ್ ಲಾಡ್ ಅವರೇ, ನಿನ್ನೆ ದಿವಸ ಸಂಘಟಕರು ಕೇಳಿದ್ದಾರೆ, ಇವತ್ತು ಹೇಳ್ತಾ ಇದ್ದಾರೆ ಬಹಿರಂಗವಾಗಿ ಕ್ಷಮೆ ಕೇಳಿ ಅಂತೇಳಿ. ನೀವು ಅದಕ್ಕೂ ಉದ್ದಟತನ ತೋರಿಸಿದ್ರೆ ನಿಮಗೆ ಬೇರೆ ರಾಜಕಾರಣಿಗಳಿಗೂ ನಿಮಗೂ ಯಾವುದೇ ವ್ಯತ್ಯಾಸ ಕಾಣ್ತಾ ಇಲ್ಲ. ನಮಗೆ ಪ್ರಜ್ಞಾವಂತ ಸಚಿವ ಅಂತ ನಾವು ತಿಳ್ಕೊಂಡಿದ್ದೀವಿ, ಪ್ರಜ್ಞಾವಂತ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ದೀವಿ. ನೀವು ಅಪಮಾನ ಮಾಡಿರುವುದು ಒಬ್ಬ ದೇಶಭಕ್ತನಿಗೆ, ನೀವು ಅಪಮಾನ ಮಾಡಿರುವುದು ಇಡೀ ದೇಶಕ್ಕೋಸ್ಕರವಾಗಿ ಜೀವ ಕೊಟ್ಟಂಥ ಒಬ್ಬ ಸಂಗೊಳ್ಳಿ ರಾಯಣ್ಣನವರಿಗೆ.
ಇದನ್ನು ಮನವರಿಕೆ ಮಾಡಿಕೊಳ್ಳುವಂತಹ ಮನಸ್ಥಿತಿ ಉಳ್ಳಂತಹ ಸಂತೋಷ್ ಲಾಡ್ ಅವರು ಈಗಾಗಲೇ ಬಹಿರಂಗವಾಗಿ ಕ್ಷಮೆ ಕೇಳಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರದ ಆದೇಶ ಮಾಡಿ ಅಂತೇಳಿ ಭಾಳಷ್ಟು ಮನವಿಗಳನ್ನು ಕೊಟ್ಟಿದ್ದೇವೆ, ಮಾಡಲಿಲ್ಲ. ಸಂಗೊಳ್ಳಿ ರಾಯಣ್ಣನವರ ಆಚರಣೆಯನ್ನು ಗ್ರಾಮ ಮತ್ತು ತಾಲೂಕು ಮಟ್ಟದಲ್ಲಿ ಮಾಡಿ ಅಂತೇಳಿ ಮನವಿಗಳನ್ನು ಕೊಟ್ಟಿದ್ದೀವಿ, ಮಾಡಲಿಲ್ಲ. ನಿಮ್ಮ ಸಚಿವ ಸಂಪುಟದ ಒಬ್ಬ ಸಹೋದ್ಯೋಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಧಾರವಾಡದಲ್ಲಿ ಜವಾಬ್ದಾರಿಯುತವಾದಂಥ ಸಚಿವರಾಗಿದ್ದುಕೊಂಡು ಅವರು ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಅದು ಯಾರೂ ಕ್ಷಮಿಸಲಾರದಂಥದ್ದು. ಇಷ್ಟೊಂದು ಉದ್ದಟತನ ಇರುವಂಥ ಈ ಸಚಿವರನ್ನು ನಿಮ್ಮ ಸಚಿವ ಸಂಪುಟದಿಂದ ವಜಾ ಮಾಡಿ. ಇದು ನಾವು ನಿಮಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಇದು ಪ್ರಜಾಪ್ರಭುತ್ವ ಸ್ವಾಮಿ, ಇದು ಸಂವಿಧಾನ. ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಪೊಲೀಸ್ ಇಲಾಖೆಗೆ ಅರ್ಜಿ ಕೊಟ್ಟರೆ ಪ್ರತಿಭಟನೆ ಮಾಡಬಾರ್ದು ಅಂತ ಹತ್ತಿಕ್ಕುವಂತಹ ಕೆಲಸ ಮಾಡುವಂಥದ್ದು. ಪ್ರತಿಭಟನೆ ಮಾಡಬಾರ್ದು, ಹತ್ತಿಕ್ಕುವಂತಹ ಕೆಲಸ ಮಾಡಬಾರ್ದು ಅಂತಂದರೆ ನಾವು ಯಾವ ದೇಶದಲ್ಲಿದ್ದೀವಿ? ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಾ? ಸರ್ವಾಧಿಕಾರ ದೇಶದಲ್ಲಿದ್ದೀವಾ? ಎಲ್ಲಿದ್ದೀವಿ ನಾವು? ಪರ್ಮಿಷನ್ ಕೊಡಲ್ಲಂತೆ. ನಾವು ಪ್ರತಿಭಟನಾ ಮೆರವಣಿಗೆ ಮಾಡಲಿಕ್ಕೆ ಪರ್ಮಿಷನ್ ಕೊಡೋಕ್ಕಿಲ್ಲ ಅಂತೇಳಿ ತಿರಸ್ಕಾರ ಮಾಡ್ತಾರೆ. ಇದು ನಮ್ಮ ವ್ಯವಸ್ಥೆಗೆ ಹಿಡಿದಂತಹ ಕೈಗನ್ನಡಿ. ಒಬ್ಬ ಸ್ವತಂತ್ರ ಹೋರಾಟಗಾರನಿಗೆ ಅಪಮಾನ ಆಯಿತು, ಅದರ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ಅಂತಂದರೆ ಪರ್ಮಿಷನ್ ಕೊಡೋಕ್ಕಿಲ್ಲ. ಒಬ್ಬ ಸಚಿವ ತಾನು ಮಾಡಿದಂತಹ ತಪ್ಪಿಗೆ ಪ್ರತಿರೋಧ ವ್ಯಕ್ತ ಆಗ್ತಾ ಇದೆ, ಪ್ರೆಸ್ ಮೀಟ್ ಮಾಡಿದ್ದಾರೆ, ಪತ್ರಿಕೆಗಳಲ್ಲಿ ಬಂದಿದೆ, ಆಯಿತು ನಂದು ತಪ್ಪಾಯಿತು ಅಂತ ಕ್ಷಮೆ ಯಾಚನೆ ಮಾಡುವಂತಹ ಮನಸ್ಥಿತಿ ಇಲ್ಲ ಇವರಿಗೆ. ಇಂಥವರನ್ನು ಸಚಿವ ಸಂಪುಟದಲ್ಲಿ ನೀವು ಇಟ್ಕೊಂಡಿದ್ದೀರಿ, ವಜಾ ಮಾಡಿ. ಇವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿ. ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಸಚಿವ ಸಂಪುಟದಿಂದ ನೀವು ವಜಾ ಮಾಡಲಿಲ್ಲ ಅಂತಂದರೆ ಸಂತೋಷ್ ಲಾಡ್ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಅವರಿಗೆ ಧಿಕ್ಕಾರ ಕೂಗುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಹಕ್ಕಿದೆ, ನಾವು ಕೂಗ್ತೇವೆ. ಇದು ನಮ್ಮ ದೇಶಕ್ಕೋಸ್ಕರವಾಗಿ ಜೀವ ಕೊಟ್ಟಂತಹ ಸ್ವತಂತ್ರ ಹೋರಾಟಗಾರರಿಗೆ ಇವತ್ತಿನ ಜನಪ್ರತಿನಿಧಿಗಳು ಕೊಡ್ತಾ ಇರುವಂತಹ ಗೌರವ ಇದು. ಇದಕ್ಕೋಸ್ಕರವಾಗಿ ಅವರು ಜೀವ ತೆರಬೇಕಾಗಿತ್ತ? ಇದಕ್ಕೋಸ್ಕರವಾಗಿ ಸ್ವತಂತ್ರ ಹೋರಾಟಕ್ಕೋಸ್ಕರವಾಗಿ ಅವರು ತನ್ನ ಜೀವವನ್ನೇ ಕಳ್ಕೊಂಡಿರುವಂತಹ ಹೋರಾಟಗಾರರಿಗೆ ಇವರು ಗೌರವ ಸಲ್ಲಿಸೋದಕ್ಕೆ ಆ ಯೋಗ್ಯತೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಸ್ವಾಮಿ. ಬಹಳ ಬೇಸರ ಆಗುತ್ತೆ. ಸಂತೋಷ್ ಲಾಡ್ ಅವರ ಮಾತುಗಳು, ಮೀಡಿಯಾಗಳ ಮುಂದೆ ಮಾತನಾಡುವಂಥ ಮಾತುಗಳು, ಭಾಷಣಗಳು ಭಾಳಷ್ಟು ಇನ್ಸ್ಪೈರ್ ಆಗಿದ್ವಿ. ಹೌದಪ್ಪ, ಇವರು ಒಳ್ಳೆಯ ಸಚಿವರಾಗಿದ್ದಾರೆ, ರಾಜಕಾರಣಿ ಆಗಿದ್ದಾರೆ, ಜನಪ್ರತಿನಿಧಿ ಆಗಿದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಈಗ ಅನ್ನಿಸ್ತಾ ಇದೆ ಇವರು ಸಹ ಮುಖವಾಡ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಮುಖವಾಡ ಹಾಕ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ. ಸಂಗೊಳ್ಳಿ ರಾಯಣ್ಣನವರನ್ನು ಅಪಮಾನ ಮಾಡಿದಂಥವರು ಯಾರೂ ಸಹ ನೆಮ್ಮದಿಯಾಗಿಲ್ಲ. ಸಂಗೊಳ್ಳಿ ರಾಯಣ್ಣನಿಗೆ ಅಪಮಾನ ಮಾಡಿದಂಥವರು ಶಿಕ್ಷೆ ಅನುಭವಿಸ್ತಾರೆ. ಸಂತೋಷ್ ಲಾಡ್ ಅವರೇ, ಬಹಿರಂಗವಾಗಿ ಕ್ಷಮೆ ಕೇಳಿ. ಸಿದ್ದರಾಮಯ್ಯನವರೇ, ಅವರು ಕ್ಷಮೆ ಕೇಳಲಿಲ್ಲ ಅಂತಂದರೆ ಸಚಿವ ಸಂಪುಟದಿಂದ ವಜಾ ಮಾಡಿ. ನಾವು ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನಬದ್ಧವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ, ನಿಮ್ಮನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಸಚಿವ ಸಂಪುಟದಿಂದ ಅವರನ್ನು ವಜಾ ಮಾಡೋವರೆಗೂ ನಾವು ಒತ್ತಾಯ ಮಾಡ್ತಾನೇ ಇರ್ತೀವಿ. ಇದು ಪ್ರಜಾಪ್ರಭುತ್ವ, ಇದು ಸಂವಿಧಾನ, ಇದು ಎಲ್ಲರಿಗೂ ಹಕ್ಕಿರುವಂಥದ್ದು, ಪ್ರಜೆಗಳಿಗೆ ಹಕ್ಕಿರುವಂಥದ್ದು, ಜನಪ್ರತಿನಿಧಿಗಳಿಗೆ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ತಿಳ್ಕೊಂಡಿದ್ದೀವಿ. ಬಂಧುಗಳೇ, ಒಬ್ಬ ಸಂಗೊಳ್ಳಿ ರಾಯಣ್ಣನಿಗೆ ಸಿಗಬೇಕಾದಂತಹ ಗೌರವಗಳು ಸರ್ಕಾರಗಳಿಂದ ಸಿಗ್ತಾ ಇಲ್ಲ. ಸಚಿವ ಸಂಪುಟದ ಒಬ್ಬ ಸಚಿವ ಈ ರೀತಿಯಾದಂಥ ಅಪಮಾನ ಮಾಡಿದ್ರೂ ಸಹ ಅವರ ಮೇಲೆ ಯಾವುದೇ ಆಕ್ಷನ್ ತಗೊಳ್ತಾ ಇಲ್ಲ. ಇದನ್ನು ಇಷ್ಟು ಸುಲಭವಾಗಿ ನಾವು ಬಿಡೋದಿಲ್ಲ. ಇದರ ವಿರುದ್ಧ ಅವ್ರು ಎಲ್ಲೇ ಹೋಗಲಿ, ಏನೇ ಮಾಡಲಿ, ನಾವು ಪ್ರತಿಭಟನೆ ಅಂತೂ ಮಾಡ್ತೀವಿ. ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿ ವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.